ನಮಸ್ಕಾರ ವೀಕ್ಷಕರೇ, ವಿ.ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಮೆಟ್ರೋ ಹತ್ರ ಬಾಡಿಗೆ ಬರುವಂತಹ ಮನೆ ಇವತ್ತು ನೀವು ನೋಡ್ತಾ ಇರುವಂತಹ ಮನೆ. ನಾರ್ತ್ ಬಿಲ್ಡಿಂಗು, ನಾರ್ತ್ ಡೋರ್ ಅಲ್ಲಿ ಕಟ್ಟಿರುವಂತಹ ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ಇದು BSK 6 ಸ್ಟೇಜ್ ಅಲ್ಲಿ ಬರುವಂತಹ BDO ಪ್ರಾಪರ್ಟಿ ಆಗಿದೆ. ನಮ್ಮ ಗ್ರೀನ್ ಲೈನ್ ಏನ್ ಮೆಟ್ರೋ ಇದೆಯಲ್ಲ, ಕನಕಪುರ ರೋಡ್ ಅಲ್ಲಿ ಬರುವಂತಹ ಗ್ರೀನ್ ಲೈನ್ ಮೆಟ್ರೋ, ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ ನಮಗೊಂದು 9 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಜಸ್ಟ್ ಒಂದೇ 1 ಕಿಲೋಮೀಟರ್. ಅದೇ 2 ವೀಲರ್ ಅಲ್ಲಿ ಜಸ್ಟ್ ಒಂದು 4 ಮಿನಿಟ್ಸ್ ತೋರಿಸ್ತಾ ಇದೆ. ಆಸ್ ಎ ಗೂಗಲ್ ಮ್ಯಾಪ್ ಅಲ್ಲಿ ನಾನು ಚೆಕ್ ಮಾಡಿ ನಿಮ್ಗೆ ಹೇಳ್ತಾ ಇರುವಂತದ್ದು. 2 ವೀಲರ್ ಅಲ್ಲಿ ನಮಗೆ 4 ಮಿನಿಟ್ಸ್ ಇದೆ. ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ 9 to 10 ಮಿನಿಟ್ಸ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಮೆಟ್ರೋಗೆ ಕನೆಕ್ಟಿವಿಟಿ ಇರುವಂತಹ ಪ್ರಾಪರ್ಟಿನೇ ಈ ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಇದು BDO ಪ್ರಾಪರ್ಟಿ ಆಗಿದೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಜೊತೆಗೆ ನಮಗೆ ಒಂದು ಸರ್ವೆಂಟ್ ರೂಮ್ ಜೊತೆ ಅಂದ್ರೆ 1 RK ಪ್ರಾವಿಷನ್ ಮಾಡಿದ್ದಾರೆ. ಪಾರ್ಕಿಂಗು 1 RK, 2 BHK, 2 BHK, 2 BHK ಟೆರೆಸ್ ಅಲ್ಲಿ ನಮಗೆ 1 RK ಪ್ರಾವಿಷನ್ ಮಾಡಿದ್ದಾರೆ. 3 2 BHK ಮನೆ, 2 1 RK ಮನೆ ಪ್ರಾವಿಷನ್ ಮಾಡಿರುವಂತದ್ದು. ಆಸ್ ಎ ಕಾವೇರಿ ವಾಟರ್ ಬಂದಿದೆ, ಬೋರ್ವೆಲ್ ಪ್ರೊವೈಡ್ ಕೂಡ ನಮಗೆ ಮಾಡಿರುವಂತದ್ದು. ಜೊತೆಗೆ ವಿತ್ ಅಸೆಸ್ಮೆಂಟ್ ಕೂಡ ನಮಗೆ ಮಾಡಿಕೊಟ್ಟಿರುವಂತಹ ಮನೆ ಈ ಮನೆ ಆಗಿದೆ. ಇನ್ ಕೇಸ್ ಏನಾದ್ರು ನಿಮಗೆ ರೇಟ್ ವರ್ಕೌಟ್ ಆಯ್ತು, ಲೊಕೇಶನ್ ವರ್ಕೌಟ್ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ವಿತ್ ಅಸೆಸ್ಮೆಂಟ್ ಕೂಡ ನಮಗೆ ಈ ಪ್ರಾಪರ್ಟಿಲಿ ಓನರ್ ಬೈ ಮಾಡಿ ಇಟ್ಟಿದ್ದಾರೆ. ಆಸ್ ಎ ಗೌರ್ಮೆಂಟ್ ಪ್ರಕಾರ ಏನೇನು ನಮಗೆ ಡಾಕ್ಯುಮೆಂಟ್ ಬೇಕೋ ಆ ಡಾಕ್ಯುಮೆಂಟ್, ಕ್ಲಿಯರ್ ಡಾಕ್ಯುಮೆಂಟ್ ನ ರೆಡಿ ಮಾಡಿ ಇಟ್ಟಿರುವಂತದ್ದು. ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ನಮಗೆ ರೇಟ್ ವರ್ಕೌಟ್ ಆಯ್ತು ಅಂದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ನಾವು ಮಾಡ್ಕೊಬಹುದು. ಫುಲ್ ರೆಡಿ ಟು ಆಕ್ಯುಪೈ ಆಗಿ ಮಾಡಿರುವಂತಹ ಮನೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತಹ ಮನೆ ಈ ಮನೆ ಆಗಿದೆ. ಮನೆ ಎವ್ಯಾಲ್ಯೂಯೇಷನ್ ನೋಡಬಹುದು. ಈ ಪೋರ್ಷನ್ ಫುಲ್ ನಮಗೆ ಸ್ಟ್ರಕ್ಚರ್ ಪಾಯಿಂಟ್ ವಿತ್ ಸ್ಟ್ರಕ್ಚರ್ ಡಿಸೈನ್ ತಗೊಂಡಿದ್ದಾರೆ. ಬಾಲ್ಕನಿಗೆ MS ಗ್ರಿಲ್ ವರ್ಕ್ ವಿತ್ ನಾರ್ತ್ ಡೋರ್ ಗಳು ಕೊಟ್ಟಿರುವಂತದ್ದು. ಫುಲ್ ಈ ಪೋರ್ಷನ್ ಫುಲ್ ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ನಾರ್ತ್ ಡೋರ್ ಗಳು. ಕಾರ್ಡಿಯರ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಫುಲ್ ಕವರ್ ಆಗಿರುವಂತಹ ಗೇಟ್, ಅದು ಕೂಡ ನಮಗೆ MS ಗ್ರಿಲ್ ವರ್ಕ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಈ ಪೋರ್ಷನ್ ನೋಡೋದು ಒಂದು ಪರ್ಗೋಲ ಕಾಣಿಸ್ತಿದಿಲ್ಲ, ಅದು ಬಂದು ನಮಗೆ ನೇಮ್ ಬೋರ್ಡ್ ಗೆ ಪ್ರೊವೈಡ್ ಮಾಡಿರುವಂತಹ ಜಾಗ. ಅದು ಇಲ್ಲೂ ಕೂಡ ನಮಗೆ ಸ್ಟ್ರಕ್ಚರಲ್ ಡಿಸೈನ್ ನ ತಗೊಂಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಮನೆ ಮುಂದೆಗಡೆ ರೋಡ್ ವಿಡ್ತ್ ನೋಡಬಹುದು, ನಮಗೆ 30 ಫೀಟ್ ಬರುತ್ತೆ. ಕಾವೇರಿ ವಾಟರ್ ಪ್ರೆಸೆಂಟ್ ನಮಗೆ ಅವೈಲಬಲ್ ಇದೆ. ಪ್ರೆಸೆಂಟ್ ನಮಗೆ ಡ್ರೈನೇಜ್ ವರ್ಕಿಂಗು ಕೂಡ ನಮಗೆ ರೆಡಿ ಇರುವಂತದ್ದು. ವೀಕ್ಷಕರ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಹತ್ರ ನೋಡಬಹುದು ಕಾರ್ ಪಾರ್ಕಿಂಗು. ಇದು ನಮಗೆ ನಾರ್ತ್ ಫೇಸಿಂಗ್ ಆಗಿರೋದ್ರಿಂದ ನಾರ್ತ್ ಈಸ್ಟ್ ಕಾರ್ನರ್ ನಮಗೆ ಎಂಟ್ರೆನ್ಸ್ ಅಲ್ಲೇ ಬರುತ್ತೆ. ಆ ಎಂಟ್ರೆನ್ಸ್ ಅಲ್ಲೇ ನಮಗೆ ಬೋರ್ವೆಲ್ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಸಂಪು ಕೂಡ ನಮಗೆ ಜಾಗನ ಬಿಟ್ಟಿರುವಂತದ್ದು. ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕೇಟ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪಾರ್ಕಿಂಗ್ ಅಲ್ಲಿ 2 ಕಾರುಗಳ ಜೊತೆಗೆ 4 ರಿಂದ 5 2 ವೀಲರ್ ನ ಪಾರ್ಕ್ ಮಾಡ್ಕೊಬಹುದು. ಇನ್ ಕೇಸ್ ಏನಾದ್ರು 4 ವೀಲರ್ ಇಲ್ಲ, ನಾವು 2 ವೀಲರ್ ಪಾರ್ಕ್ ಮಾಡ್ತೀವಿ ಅಂದ್ರೆ ಆರಾಮಾಗಿ ಒಂದು 15 ಗಾಡಿಗಳನ್ನ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಕಾರ್ ಪಾರ್ಕಿಂಗ್ ಅಲ್ಲಿ ಇದೆ. ಜೊತೆಗೆ ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮಗೆ ಇಲ್ಲಿ 3 EV ಪಾಯಿಂಟ್ಗಳು ಕಾಣಿಸ್ತಾ ಇದೆ ನೋಡಿ. ಇದು ಬಂದು ನಮಗೆ ಚಾರ್ಜಿಂಗ್ ಪಾಯಿಂಟ್ಗಳು. ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನಾದ್ರು ಯೂಸ್ ಮಾಡೋದಿದ್ರೆ ಅವ್ರಿಗೆ ಯೂಸ್ ಆಗುತ್ತೆ. ಒಂದೊಂದು ಮನೆಗೆ ಅಂದ್ರೆ 2 BHK ಮನೆಗಳಿಗೆ EV ಚಾರ್ಜಿಂಗ್ ಪಾಯಿಂಟ್ ಪ್ರೊವೈಡ್ ಕೂಡ ನಮಗೆ ಮಾಡಿದ್ದಾರೆ. ಎಲೆಕ್ಟ್ರಿಕ್ ವರ್ಕ್ ಈ ಪೋರ್ಷನ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಕಾವೇರಿ ಮೀಟರ್ ನಮಗೆ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಕಾವೇರಿ ಪೈಪ್ ಲೈನ್ ನಮ್ಗೆ ಇಲ್ಲಿ ಕೊಟ್ಟಿರುವಂತದ್ದು ವಿತ್ ಟ್ಯಾಪ್, 2 ಟ್ಯಾಪ್. ಪ್ರತಿಯೊಂದು ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಕಂಪ್ಲೀಟ್ ಆಗೋಗಿದೆ. ಹಾಗೆ ಗ್ಯಾಸ್ ಪ್ರಾವಿಷನ್ ಕೂಡ ನಮಗೆ ಈ ಸ್ಟೇರ್ ಗೇಸ್ ಕೆಳಗಡೆ ಜಾಗ ಬಿಟ್ಟಿದ್ದಾರೆ. ಪೈಪ್ ಕಾಣಿಸ್ತಿದೆಯಲ್ಲ, ಇದು ಬಂದು ನಮಗೆ ಗ್ಯಾಸ್ ಪ್ರಾವಿಷನ್ ಇರುವಂತಹ ಜಾಗ. ಇದು ಕಾರ್ ಪಾರ್ಕಿಂಗು. ಕಾರ್ ಪಾರ್ಕಿಂಗ್ ಆಪೋಸಿಟ್ ಅಲ್ಲಿ ನಮಗೆ 1 RK ಬರುತ್ತೆ. ಹಾಲು. ಈ ಪೊಸಿಷನ್ ಅಲ್ಲಿ ನಮಗೊಂದು ಕಿಚನ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಸರ್ವೆಂಟ್ ರೂಮ್ಗೆ ಈ ಕಿಚನ್ ತುಂಬಾ ದೊಡ್ಡದಾಯ್ತು ಅಂತ ಹೇಳ್ಬೋದು. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಕೆಳಗಡೆ ಬ್ಯಾಸ್ಕೆಟ್ ಗಳು ಪ್ರೊವೈಡ್ ಮಾಡಿದ್ದಾರೆ. ಗ್ರಾನೈಟ್ ಸ್ಲಾಬ್, ಮೇಂಟೆನೆನ್ಸ್ ಗೋಸ್ಕರ 2x4 ವೆಟ್ರೋಫೈಟಲ್ಸ್, ಮೇಲ್ಗಡೆ ಲಾಫ್ ವರ್ಕ್ ಮಾಡಿದ್ದಾರೆ. ಹಿಂದೆಗಡೆ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಆ ಸೆಟ್ ಬ್ಯಾಕ್ ಹೋಗೋದಕ್ಕೆ ಇಲ್ಲೊಂದು ಡೋರ್ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಇದು ಬಂದು ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ನೋಡಿ. 2x4 ವೆಟ್ರೋಫೈಟಲ್ಸ್ 7 ಫೀಟ್ ವರೆಗೂ ನಮಗೆ ಯೂಸ್ ಮಾಡಿದ್ದಾರೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ರೆಡಿ ಇದೆ. ಫ್ಲೋರ್ ಮೌಂಟೆಡ್ ವೆಸ್ಟರ್ನ್ ಕಮೋಡ್ ನಮಗೆ ಪ್ರೊವೈಡ್ ಮಾಡಿರುವಂತದ್ದು ವಿತ್ ಒಂದು ಹ್ಯಾಂಡ್ ವಾಶ್, ಅದು ಕೂಡ ನಮಗೆ ಹಿಂಡ್ವೇರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಇದು ಒಂದು ಸರ್ವೆಂಟ್ ರೂಮ್. ಹಾಲು ಕಿಚನ್ ಅಲ್ಲಿರುವಂತ 1 RK ರೂಮ್. ಇದು ಪಾರ್ಕಿಂಗು ತುಂಬಾ ಸ್ಪೇಷಿಯಸ್ ಆಗಿದೆ. ಬಟ್ ಓಕೆ, ನಾಟ್ ಬ್ಯಾಡ್. ಟೋಟಲ್ ನಮಗೆ 5 ಮನೆಗಳು ಬರುತ್ತೆ. 2 BHK 3 ಮನೆ, 1 RK 2 ಮನೆ ಬರುತ್ತೆ. ಸ್ಟೇರ್ ಕೇಸ್ ನಮಗೆ 3 ಫೀಟ್ ಇದೆ. ರೈಟ್ ಸೈಡ್ ಅಲ್ಲಿ ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ MS ಗ್ರಿಲ್ ವರ್ಕ್ ನ ತಗೊಂಡಿರುವಂತದ್ದು. ಮತ್ತೆ ಗ್ರಾನೈಟ್ ಫ್ಲೋರಿಂಗ್ ಆಗಿರೋದ್ರಿಂದ ಕಾಲು ಸ್ಕಿಡ್ ಆಗಬಾರ್ದು ಅನ್ನೋದಕ್ಕೆ 2 ಗ್ರೇನ್ಸ್ ಗಳನ್ನ ನಮಗೆ ಮಾಡಿಕೊಟ್ಟಿದ್ದಾರೆ ಈ ಗ್ರಾನೈಟ್ ಸ್ಲಾಬ್ ಅಲ್ಲಿ. ಈ ಪೋರ್ಷನ್ ನೋಡಬಹುದು UPVC ವಿಂಡೋ ಕೊಟ್ಟಿರುವಂತದ್ದು ವೆಂಟಿಲೇಷನ್ಗೆ.
ಬಟ್ ಅದಕ್ಕೂ ಕೂಡ ನಮ್ಮ ಒಂದು ಸೇಫ್ಟಿ ವೈಸ್ ಗ್ರಿಲ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಅಂದ್ರೆ ಈ ಸ್ಟ್ಯಾಂಡಿಂಗ್ ಅಲ್ಲಿ ನಮಗೊಂದು ಸ್ಮಾಲ್ ವೆಂಟಿಲೇಷನ್ ತರ. ಎಕ್ಸಾಕ್ಟ್ ನಾನೀಗ ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀನಿ. ಸೆಕ್ಯೂರಿಟಿ ವೈಸ್ ಅಲ್ಲಿ ಏನಾದ್ರು ನಾವು ಈ ಪ್ರಾಪರ್ಟಿನ ನೋಡ್ತೀವಿ ಅಂದ್ರೆ ಲೇನ್ ಮುಂದೆ ಇದೆಲ್ಲ ಈ ಪೋರ್ಷನ್ ಅಲ್ಲಿ ನಾವು ಒಂದು ಗ್ರಿಲ್ ಹಾಕೊಂಡು ಈ ಪೋರ್ಷನ್ ಫುಲ್ ನಾವು ಕವರ್ ಮಾಡ್ಕೊಂಡ್ರೆ ಅನದರ್ ಪರ್ಸನ್ಸ್ ಯಾರು ನಮಗೆ ಮನೆ ಒಳಗಡೆ ಎಂಟ್ರಿ ಆಗೋದಕ್ಕೆ ಚಾನ್ಸ್ ಇಲ್ಲ. ಇನ್ ಕೇಸ್ ಮೇಲ್ಗಡೆ ಬಾಡಿಗೆ ಕೊಡೋರು ಕೂಡ ಈ ಡೈರೆಕ್ಷನ್ ಅಲ್ಲಿ ನಮಗೆ ಹೋಗ್ತಾರೆ, ಅಲ್ಲಿಗೆ ಯಾರು ಬರ್ದಿರೋ ತರ ಕೂಡ ನಾವು ಫ್ಯೂಚರ್ಗೆ ಯೂಸ್ ಮಾಡಬಹುದು. ಕಾರಿಡಾರು ತುಂಬಾ ಸ್ಪೇಷಿಯಸ್ ಆಗಿದೆ. ತುಳಸಿ ಕಟ್ಟೆ ಅಲ್ಲಿ ಇಟ್ಕೊಂಡ್ರು ಕೂಡ ಈ ಪೋರ್ಷನ್ ಅಲ್ಲಿ ಫುಲ್ ನಾವು ಒಂದು ಸೆಮಿ ಗಾರ್ಡನ್ ಏರಿಯಾ ತರ ಕ್ರಿಯೇಟ್ ಮಾಡ್ಕೊಂಡ್ರು ಓಡಾಡಕ್ಕೆ ತುಂಬಾನೇ ಜಾಗ ಇದೆ. ಇದು ಬಂದು ನಮಗೆ ನಾರ್ತ್ ಮೈನ್ ಡೋರ್ ಬರುತ್ತೆ. ಅದು ಕೂಡ ನಮಗೆ ಟೀ ಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮೈನ್ ಡೋರ್ ವಿತ್ ಒಂದು ವಿಂಡೋ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ವಾಲ್ಗಳಿಗೆಲ್ಲ ನಮಗೆ 2x4 ಮೆಟ್ರೋ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಬಾರ್ಡರ್ ಇಂದ ಅಲ್ಲಿವರೆಗೂ ಈ ಪೋರ್ಷನ್ ಫುಲ್ ನಮಗೆ ಲಿವಿಂಗ್ ರೂಮ್ ಬರುತ್ತೆ. ಆರಾಮಾಗಿ ಒಂದ್ ಲೈನ್ ಅಲ್ಲಿ ನಾವು ಸೋಫಾ ಹಾಕೊಬಹುದು. ಎಲ್ ಶೇಪ್ ಅಲ್ಲಿ ಹಾಕಕ್ ಬರಲ್ಲ ಅಂತ ಕೂಡ ಒಂದ್ ಲೈನ್ ಅಲ್ಲಿ ನಾವು ಸೋಫಾ ಹಾಕೊಬಹುದು. ಒಂದು 3 ಸೀಟ್ ಸೋಫಾ ಹಾಕೊಬಹುದು. ಆ ಪೋರ್ಷನ್ ಅಲ್ಲಿ ಏನಾದ್ರು ಚೇರ್ಸ್ ಇಲ್ಲ ಅಕ್ವೇರಿಯಮ್ಸ್ ಏನಾದ್ರು ಬೇಕು ಅಂದ್ರೆ ಆ ಪೋರ್ಷನ್ ನಾವು ಯೂಸ್ ಮಾಡಬಹುದು. ಇಂಟೀರಿಯರ್ ಡಿಸೈನ್ ಅಲ್ಲಿ ಮಾಡಿರುವಂತಹ ಒಂದು ಪೂಜಾ ಮನೆ ನೋಡಿ. ಗ್ರಾನೈಟ್ ಸ್ಲಾಬ್ ಕೊಟ್ಟಿದ್ದಾರೆ. ಕೆಳಗಡೆ ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ಇದ್ರ ಕೆಳಗಡೆ ಕೂಡ ನಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಇಂಟೀರಿಯರ್ ಡಿಸೈನ್ ಅಲ್ಲಿ ಮಾಡಿರುವಂತಹ ಒಂದು ಪೂಜಾ ಮನೆ. ಇದು ಬಂದು ನಮಗೆ ಟಿವಿ ಯೂನಿಟ್. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೋಬಹುದು. ಆ ತರ ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಗಳು ಕೊಟ್ಟಿದ್ದಾರೆ. ಮೇಲ್ಗಡೆ ಎಲ್ಲ ಐಟಮ್ಸ್ ಗಳು ಇಟ್ಕೊಳ್ಳೋಕೆ ಸ್ಟೋರೇಜ್ ವೈಸ್ ಅಲ್ಲಿ ನಮಗೆ ಕೊಟ್ಟಿರುವಂತದ್ದು. ಸೀಲಿಂಗ್ ನೋಡಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನಮಗೊಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಬಟ್ ಏನಂದ್ರೆ 2030 ನಮಗೆ ಬಿಲ್ಡಿಂಗ್ ಮಾಡಿರೋ 2 BHK ಮನೆ ಮಾಡಿರೋದ್ರಿಂದ ನಮ್ಗೆ ಹೇಳ್ಕೊಳ್ಳುವಂತ ಸ್ಪೇಸ್ ಇರೋದಿಲ್ಲ. ಬಟ್ ಓಕೆ, ಆರಾಮಾಗಿ ಒಂದು ಕ್ವೀನ್ ಕಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ಈ ಪೋರ್ಷನ್ ಅಲ್ಲಿ. ಜೊತೆಗೆ ಕ್ರಾಸ್ ವೆಂಟಿಲೇಷನ್ ಇದೆ. ಇಲ್ಲೂ ನಮ್ಗೆ ಅಂದ್ರೆ ಡಕ್ ಕೊಟ್ಟಿದ್ದಾರೆ ಆ ಕಡೆ ವೆಂಟಿಲೇಷನ್ಗೆ. ಇಲ್ಲೂ ನಮ್ಗೆ ವೆಂಟಿಲೇಷನ್ಗೆ ಈ ಪೋರ್ಷನ್ ಅಲ್ಲಿ ಒಂದು ವಿಂಡೋ, ಈ ಪೋರ್ಷನ್ ಅಲ್ಲಿ ಕೂಡ ನಮ್ಗೆ ವಿಂಡೋ ಇದೆ. ಆರಾಮಾಗಿ ಒಂದು ಕ್ವೀನ್ ಕಟ್ ಹಾಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಇರುವಂತದ್ದು. ಎಕ್ಸಾಕ್ಟ್ ಆಗ್ನೇಯದಲ್ಲಿ ನಮಗೆ ಕಿಚನ್ ಪ್ರೊವೈಡ್ ಮಾಡಿರುವಂತದ್ದು. ಕೆಳಗಡೆ ಫುಲ್ ಬ್ಯಾಸ್ಕೆಟ್ ವಿತ್ ಗ್ರಾನೈಟ್ ಸ್ಲಾಬ್ ಮೇಂಟೆನೆನ್ಸ್ಗೆ 2x4 ಮೆಟ್ರೋ ಟೈಲ್ಸ್. ಮೇಲ್ಗಡೆ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವೆಂಟಿಲೇಷನ್ಗೆ UPVC ಬಿಲ್ಡ್ ಆಗಿರುವಂತಹ ಒಂದು ವಿಂಡೋ. ಸಿಂಕ್ ಆಪ್ಷನ್ ಅದು ಕೂಡ ನಮಗೆ ಗ್ರಾನೈಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು ವಿತ್ ಒಂದು ಟ್ಯಾಪ್. ಆಕ್ವಾಗಾರ್ಡ್ಗೆ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಜಿಮ್ಮಿಗೆ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಸ್ವಿಚ್ ಪಾಯಿಂಟ್ ಗಳು ನಮಗೆ ಕೊಟ್ಟಿರುವಂತದ್ದು. ಈ ಕಿಚನ್ ಪಕ್ಕದಲ್ಲಿ ನಮಗೆ ಒಂದು ಕಾಮನ್ ವಾಶ್ರೂಮ್, ಫ್ಲೋರ್ ಮೌಂಟೆಡ್ ವೆಸ್ಟರ್ನ್ ಕಮೋಡ್ ವಿತ್ ಒಂದು ಹ್ಯಾಂಡ್ ವಾಶ್, ಡ್ರೈ ವಾಟರ್, ಗೀಸರ್ ಗೆ ಪ್ರೊವೈಡ್ ಮಾಡಿರುವಂತದ್ದು ವಿತ್ ಶವರ್ ಎಲ್ಲ ನಮಗೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇಲ್ಲಿ ಟ್ಯಾಪ್ ನೋಡ್ತಾ ಇದೀರಲ್ಲ, ಮೇನ್ ಟ್ಯಾಪ್ ಇದೆ. ಈ ಟ್ಯಾಪ್ ನ ನಾವು ಆಫ್ ಮಾಡಿದ್ರೆ ಈ ಬಾತ್ರೂಮ್ ಕಂಟ್ರೋಲ್ ಎಲ್ಲ ಪ್ರತಿಯೊಂದು ಆಫ್ ಆಗೋಗುತ್ತೆ. ಆ ತರ ಟ್ಯಾಪ್ ಅದು. ಇನ್ ಕೇಸ್ ಫ್ಯೂಚರ್ಗೆ ಏನಾದ್ರು ನಾವು ಸಣ್ಣ ಪಟ್ಟ ಕೆಲಸ ಮಾಡ್ತೀವಿ ಅಂದ್ರೆ ಆ ಟ್ಯಾಪ್ ಒಂದು ಆಫ್ ಮಾಡಿದ್ರೆ ಸಾಕು, ಈ ಕಂಟ್ರೋಲ್ ಫುಲ್ ನಮಗೆ ಆಫ್ ಮಾಡೋ ತರ ಪ್ರಾವಿಷನ್ ಮಾಡಿದ್ದಾರೆ. ಇದು ಬಂದು ನಮಗೆ ಒಂದು ಕಾಮನ್ ವಾಶ್ರೂಮ್. ಇದು ಈ ಕಾಮನ್ ವಾಶ್ರೂಮ್ ಪಕ್ಕದಲ್ಲಿ ಇದು ಬಂದು ನಮಗೆ ಎಕ್ಸಾಕ್ಟ್ ಕೊಬರಿನ ಮೂಲೆಯಲ್ಲಿ ಇರುವಂತಹ ಒಂದು ಮಾಸ್ಟರ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲೂ ಅಷ್ಟೇ ವೀಕ್ಷಕರೇ, ಒಂದು ಕ್ವೀನ್ ಕಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಈ ಪೋರ್ಷನ್ ಅಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ UPVC ವಿಂಡೋ, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ವಿತ್ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಇದೆ ಈ ಪೋರ್ಷನ್ ಅಲ್ಲಿ ನೋಡಿ ಅಲ್ಲ, ಇದು ಅಟ್ಯಾಚ್ ಬಾತ್ರೂಮ್. ಇದು ಸೇಮ್ ಫ್ಲೋರ್ ಮೌಂಟೆಡ್ ವೆಸ್ಟರ್ನ್ ಕಮೋಡ್, ಡ್ರೈ ವಾಟರ್ ವಿತ್ ಶವರ್, ಗೀಸರ್ಗೆ ಈ ಪೋರ್ಷನ್ ಅಲ್ಲಿ ಜಾಗ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಾವು ಒಂದು ಹ್ಯಾಂಡ್ ವಾಶ್ಗೂ ಕೂಡ ಜಾಗ ಕೊಟ್ಟಿರುವಂತದ್ದು. ಬೇಕು ಅಂದ್ರೆ ಯೂಸ್ ಮಾಡ್ಬೋದು. ಬಾತ್ರೂಮ್ ಕಂಟ್ರೋಲರ್ ಬಂದು ಇಲ್ಲಿ ಬರುತ್ತೆ, ಚೆನ್ನಾಗಿದೆ. ಬಟ್ ಓಕೆ, ಒಂದು ಫ್ಲೋರ್ ಅಲ್ಲಿ ನಮಗೆ 2 ಬಾತ್ರೂಮ್ ಪ್ರೊವೈಡ್ ಮಾಡಿರುವಂತದ್ದು. ಗ್ಲಾಸಿ ಫಿನಿಶಿಂಗ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಈ ಮನೆ ಏನ್ ನೋಡಿದ್ರಲ್ಲ, ಸೇಮ್ ಆಸ್ ಇಟ್ ಇಸ್ ಮನೆ ನಮಗೆ ಸೆಕೆಂಡ್ ಫ್ಲೋರ್ ಅಲ್ಲೂ ಮತ್ತೆ 3rd ಫ್ಲೋರ್ ಅಲ್ಲೂ ಇರೋ ಸೇಮ್ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ಇದೇ ತರನೇ ನಮಗೆ ಬಿಲ್ಡ್ ಮಾಡಿದ್ದಾರೆ. ಹಾಲು, ಈ ಪೋರ್ಷನ್ ಅಲ್ಲಿ ಒಂದು ರೂಮು, ಆ ಪೋರ್ಷನ್ ಅಲ್ಲಿ ಒಂದು ರೂಮು ವಿತ್ ಅಟ್ಯಾಚ್ ಬಾತ್ರೂಮು, ಒಂದು ಕಾಮನ್ ವಾಶ್ರೂಮು. ಈ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಎಕ್ಸಾಕ್ಟ್ ಆಗ್ನೇಯದಲ್ಲಿ ಕಿಚನ್ ಪ್ರೊವಿಷನ್ ಮಾಡಿದ್ದಾರೆ. ಇದು ಫಸ್ಟ್ ಫ್ಲೋರ್ ಅಲ್ಲಿ ನೋಡುವಂತಹ 2 BHK ಹೌಸ್. ಸೆಕೆಂಡ್ ಫ್ಲೋರ್ ಅಲ್ಲೂ 3rd ಫ್ಲೋರ್ ಸೇಮ್ ಆಸ್ ಇಟ್ ಇಸ್, ಏನು ನಮಗೆ ಚೇಂಜಸ್ ಇಲ್ಲ, ಅದೇ ತರನೇ ಮಾಡಿ. ಜಸ್ಟ್ ಒಂದು ರ್ಯಾಂಡಮ್ ಆಗಿ ನೋಡ್ಕೊಂಡು ಹೋಗೋಣ.
ಬಾಡಿಗೆ ಬರುವಂತಹ ಮನೆ, ಈ ಮನೆ ನಾರ್ತ್ ಬಿಲ್ಡಿಂಗು, ನಾರ್ತ್ ಡೋರಲ್ಲಿ ಕಟ್ಟಿರುವಂಥದ್ದು ಇದು. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. 2030 ಬಾಡಿಗೆ ಬರೋ ಥರ ಹೆಂಗ್ ಕಟ್ಟಬೇಕು ಆ ಥರ ಕ್ಲೀನಾಗಿ ಕಟ್ಟಿದ್ದಾರೆ. ಜಾಗನ ಎಲ್ಲೂ ವೇಸ್ಟ್ ಮಾಡಕ್ ಹೋಗ್ಲಿಲ್ಲ. ಸೆಕೆಂಡ್ ಫ್ಲೋರ್ ಪೈಂಟ್ ಇಂದ ಹಿಡಿದು ಇಂಟೀರಿಯರ್ ಡಿಸೈನ್ ಇಂದ ಹಿಡಿದು ಪ್ರತಿ ಒಂದು ನಮಗೆ ಸೇಮ್ ಆಸ್ ಇಟ್ ಈಸ್ ಬರುತ್ತೆ, ಏನು ಚೇಂಜಸ್ ಇಲ್ಲ. ನೋಡಿ, ಹಾಲು, ಟಿವಿ ಯೂನಿಟು, ಈ ಪೋರ್ಷನ್ ಅಲ್ಲಿ ನಮಗೊಂದು ಬೆಡ್ರೂಮು, 2 ಸ್ಲೈಡಿಂಗ್ ಡೋರ್ ಇರುವಂತ ವಾರ್ಡ್ರೋಬ್ ವಿತ್ ಲಾಫ್ಟ್, 2 ವಿಂಡೋಗಳು ಬರುತ್ತೆ ಈ ರೂಮ್ಗೆ. ಕಿಚನ್ ಇದೆಯಾ ವಿತ್ ಬ್ಯಾಸ್ಕೆಟ್ಗಳೆಲ್ಲ ನಮಗೆ ಸೇಮ್ ಆಸ್ ಇಟ್ ಇಸ್ ಬರುತ್ತೆ. ಕಾಮನ್ ವಾಶ್ರೂಮು, ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮ್ ಅಂದರೆ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಓಕೆ, ವಾರ್ಡ್ರೋಬು ವಿತ್ ಅಟ್ಯಾಚ್ ಬಾತ್ರೂಮ್ ಈ ಬೆಡ್ರೂಮ್ಗೆ ಇರುವಂಥದ್ದು. ಇದು ಸೆಕೆಂಡ್ ಫ್ಲೋರಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್ ಇದು. ಇದು ಸೆಕೆಂಡ್ ಫ್ಲೋರಲ್ಲಿ ಮತ್ತೆ ಫಸ್ಟ್ ಫ್ಲೋರ್ ಸೇಮ್ ಆಸ್ ಇಟ್ ಇಸ್ ಬರುತ್ತೆ. 3ನೇ ಫ್ಲೋರಲ್ಲೂ ಕೂಡ ಸೇಮ್ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಇದು 3ನೇ ಫ್ಲೋರಲ್ಲಿ ಇರುವಂತಹ 2 BHK ಹೌಸ್, ಸೇಮ್ ಆಸ್ ಇಟ್ ಇಸ್ ಕಾಪಿ ಪೇಸ್ಟ್. ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಹೇಗಿದೆಯೋ ಇದು ಕೂಡ ನಮಗೆ ಹಾಗೆ ಇದೆ, ಏನು ಚೇಂಜಸ್ ಇಲ್ಲ. ಕಲರ್ ಇಂದ ಹಿಡಿದು, ಪೈಂಟ್ ಇಂದ ಹಿಡಿದು, ಇಂಟೀರಿಯರ್ ಡಿಸೈನ್ ಇಂದ ಹಿಡಿದು ಏನು ಚೇಂಜಸ್ ಇರೋದಿಲ್ಲ. ನೋಡಿ, 3ನೇ ಫ್ಲೋರ್ ಕಿಚನ್ ಏರಿಯಾದಲ್ಲಿ ಇದ್ದೀನಿ. ಮೆಟ್ರೋ ಕಾಣಿಸುತ್ತೆ ನೋಡಿ, ಲೈಟಾಗಿ ಝೂಮ್ ಮಾಡಿದ್ರೆ ಮೆಟ್ರೋ ಹೋಗ್ತಾ ಇದೆ ನೋಡಿದ್ರ. ಇಲ್ಲಿ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ ಕಿಚನ್ ಇಂದ ನಾವು ವ್ಯೂ ಮಾಡ್ಬೋದು. ಅಂದ್ರೆ ಮೆಟ್ರೋ ಸ್ಟೇಷನ್ಗೆ ಅಷ್ಟು ಹತ್ರದಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಇದು ಚೆನ್ನಾಗಿದೆ. ಇದು ಮಾಸ್ಟರ್ ಬೆಡ್ರೂಮು ವಿತ್ ಅಟ್ಯಾಚ್ ಬಾತ್ರೂಮು. ವಾರ್ಡ್ರೋಬ್ ಇಂದ ಹಿಡಿದು, ಪೈಂಟ್ ಇಂದ ಹಿಡಿದು, POP ಇಂದ ಹಿಡಿದು ಪ್ರತಿ ಒಂದು ಕೂಡ ನಮಗೆ ಸೇಮ್ ಆಸ್ ಇಟ್ ಇಸ್ ಬರುತ್ತೆ. ನಮಗೆ ಏನು ಚೇಂಜಸ್ಸೇ ಇಲ್ಲ, ಚೆನ್ನಾಗಿದೆ. ಬನ್ನಿ ವೀಕ್ಷಕರೇ, ಈಗ ಟೆರೆಸ್ಗೆ ಹೋಗೋಣ. ಟೆರೆಸ್ ಅಲ್ಲಿ ನೋಡ್ಬೋದು, ಈ ಪೋರ್ಷನ್ ಅಲ್ಲಿ ನಮಗೊಂದು MS ಗ್ರಿಲ್ ವರ್ಕ್ ಒಂದು ಸೇಫ್ಟಿ ವೈಸ್ ಅಲ್ಲಿ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ನಮಗೆ 1 RK ರೂಮ್ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಒಂದು ಸರ್ವೆಂಟ್ ರೂಮ್ ಇದು. ಬಟ್ ಇನ್ನೂ ನಮಗೆ ಫೈನಲ್ ಆಗಿಲ್ಲ, ನಮಗೆ ಮಾಡಿಕೊಡ್ತಾರೆ. ಕೆಳಗಡೆ ಪಾರ್ಕಿಂಗ್ ಅಲ್ಲಿ ನೋಡಿದ್ರಲ್ಲ, ಸೇಮ್ ಆಸ್ ಇಟ್ ಈಸ್ ಬರುತ್ತೆ. ಬಾತ್ರೂಮ್ ಏರಿಯಾಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ, ಕಿಚನ್ ಏರಿಯಾಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಪೈಪ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ಬಂದು ನಮಗೆ ಹಾಲ್ ಬರುತ್ತೆ, ಫುಲ್ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ತುಂಬ ಬ್ಯೂಟಿಫುಲ್ ಆಗಿ ನಮಗೆ ಬಂದಿರುವಂಥದ್ದು. ಮೆಟ್ರೋಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇದೆ. ರೆಡ್ ಕಲರ್ ಬ್ರಿಕ್ಸ್ ಅಲ್ಲಿ ಕಾಣಿಸ್ತಿದ್ದಿಲ್ಲ ಅಪಾರ್ಟ್ಮೆಂಟು, ಅದ್ರ ಎದುರುಗಡೆ ಬರೋದೆ ನಮಗೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್. ಈ ಅಪಾರ್ಟ್ಮೆಂಟ್ ಮುಂದೆ ಎಂಟ್ರೆನ್ಸ್ ಗೇಟ್ ಬಂದು ಕನಕಪುರ ಮೈನ್ ರೋಡ್. ಈ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡ್ ಅಲ್ಲಿ ನಾವು ಈಗಿರುವಂಥದ್ದು. ಹಾಗೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಕೂಡ ನಮಗೆ ಜಸ್ಟ್ ಒಂದು 2 ಕಿಲೋಮೀಟರ್ ಒಳಗಡೆ ಬರುತ್ತೆ. ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ನು ಆ್ಯಂಡ್ ತಲಗಟ್ಪುರ ಮೆಟ್ರೋ ಸ್ಟೇಷನ್ನು ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ಗೆ ಕನೆಕ್ಟಿವಿಟಿ ಇದೆ. ಬಟ್ ನಮಗೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ತುಂಬ ಹತ್ತಿರದಲ್ಲಿ ಈ ಪ್ರಾಪರ್ಟಿ ಇರುವಂಥದ್ದು. ಒಳ್ಳೆ ಲೊಕೇಶನಲ್ಲಿ ಒಳ್ಳೆ ಪ್ರಾಪರ್ಟಿ, ರೆಂಟಲ್ ಇನ್ಕಮ್ ಪ್ರಾಪರ್ಟಿ ವಿತ್ BDA ಪ್ರಾಪರ್ಟಿ ವಿತ್ ಅಸೆಸ್ಮೆಂಟ್ ಕೂಡ ನಮಗೆ ಮಾಡಿಕೊಟ್ಟಿರುವಂತಹ ಪ್ರಾಪರ್ಟಿನೇ ಈ ಪ್ರಾಪರ್ಟಿ ಆಗಿರುವಂಥದ್ದು. ಈ ಪ್ರಾಪರ್ಟಿದು ಏನಾದರೂ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಡಿಸ್ಪ್ಲೇದಲ್ಲಿ VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನನ್ನ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು ಮತ್ತು ಟೆಕ್ಸ್ಟ್ ಆದರೂ ಮಾಡ್ಬೋದು. ಹಾಗೆ ನಿಮ್ಮ ಪ್ರಾಪರ್ಟಿಗಳನ್ನೇನಾದರೂ ಸೇಲ್ ಮಾಡಬೇಕು, ನಿಮ್ಮವ್ರಿಗೆ ಏನಾದರೂ ಪ್ರಾಪರ್ಟಿಗಳು ಬೇಕು, ನಿಮ್ಗೆ ಏನಾದರೂ ಇದಕ್ಕಿನ್ನ ಬೇರೆ ಬೇರೆ ಪ್ರಾಪರ್ಟಿಗಳು, ಬೇರೆ ಬೇರೆ ಲೊಕೇಶನಲ್ಲಿ ಪ್ರಾಪರ್ಟಿಗಳನ್ನೇನಾದರೂ ನೋಡ್ತಾ ಇದ್ರೆ VC ಪ್ರಾಪರ್ಟಿಗೆ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾ ಪೇಜ್ನ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.